ಕನ್ನಡ ಬರುತ್ತಾ? ಏನು ಬರಲ್ಲ ಅಣ್ಣ. ಹೆಸರು மலுக்குபேக்கா உங்க பேர் என்னப்பா? என் பேர் தாங்க தூங்குறதுங்க. தூங்குறதா? எந்த ஊர் உங்களுக்கு? அதான் தூங்குறது ஊருதுங்க. ಈತನ ವಯಸ್ಸು ಮಾಮ ಅಂದರೆ ಒಂದು 22-23 ವರ್ಷ ಇರ್ಬೋದು. ಮಾನಸಿಕ ಅಸ್ವಸ್ಥ ಇದ್ದಾನೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಬಹುಶಃ ಮನೆಯಿಂದ ದಾರಿ ತಪ್ಪಿ ಬಂದಿರ್ಬೋದು. ಜನಸ್ನೇಹಿ ಆಶ್ರಮದಲ್ಲಿ ಇವ್ರನ್ನ ನೋಡ್ಕೊಳ್ತಾರೆ ಸುರಕ್ಷಿತವಾಗಿ. ಇವರು ತಮಿಳ್ನಾಡು ಮೂಲದವರು ಅಂತ ಪಕ್ಕ ಗೊತ್ತಾಗ್ತಾ ಇದೆ. ಇವರು ಕನ್ನಡ ಬರಲ್ಲ, ತಮಿಳ್ನಾಡು ಮೂಲದವರು. ಒಂದು 20-25 ವರ್ಷ ಆಗಿರುತ್ತೆ. ಸೊ ದಯವಿಟ್ಟು ಈ ವಿಡಿಯೋ ನೋಡೋವಂಥವ್ರು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ರಾಜ್ಯ ಯಾವುದಾಗಿದ್ರೂ ಪರವಾಗಿಲ್ಲ, ನಾವು ಅವ್ರನ್ನ ಸೇಫಾಗಿ ಕಾಪಾಡಿ ಅವ್ರ ಮನೆಗೆ ತಲುಪಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಸಂತೋಷ್ ಅಣ್ಣ ಅವರಿಗೆ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಪೆದ್ದನಪಾಳ್ಯದಲ್ಲಿ ಹುಡುಗ ಪಾಪ ಬಟ್ಟೆ ಏನು ಇಲ್ಲದೆ ನಿರ್ಜನ ಪ್ರದೇಶದಲ್ಲಿ ಗುಡ್ಗುಡ್ಗೆ ಕೂತಿದ್ರಂತೆ. ಸೊ ಇಮಿಡಿಯೇಟ್ ಆಗಿ ಅವರು ಅವ್ರನ್ನ ರಕ್ಷಣೆ ಮಾಡಿ ತಾವರೆಕೆರೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಲೆಟರ್ ಕೂಡ ಮಾಡ್ಕೊಂಡು ಜನಸ್ನೇಹಿ ಆಶ್ರಮಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಅಣ್ಣ ಎಲ್ಲಿ ಸಿಕ್ಕೋರು ಇವರು? ನಾವು ಪೆದ್ದನಪಾಳ್ಯ ತೋಪತ್ರ ಇದ್ರು ಸ್ಮಶಾನ. ನಾನು ಗಾಬರಿಯಾಗಿ ಫೋನ್ ಹಾಕಿ ಸೀನಿಗೆ ಫೋನ್ ಹಾಕಿದ ತಕ್ಷಣ ಯಾವ ಊಟಕ್ಕೆ ಅಂಥವ್ರು ಒಂದು ಹಾಕಿದ್ರು ಅಷ್ಟೇ. ಅಣ್ಣ ಏನು ಹಾಕಿರಲಿಲ್ಲ. ಫೋನ್ ಹಾಕಿದ ತಕ್ಷಣ ಬಂದು ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಸ್ಟೇಷನ್ ಹತ್ರ ಬಂದು ನಿಮ್ಮ ಹೆಸರು ಹೇಳಿದೆ. ಹೆಸರು ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ಹೆಸರು ಎಲ್ಲ ಕ್ಲಿಯರ್ ಆಯಿತು. ಆಗಿದ ತಕ್ಷಣ ಇಮಿಡಿಯೇಟ್ಲಿ ಎಲ್ಲ ಕ್ಲಿಯರ್ ಆಗಿದ ತಕ್ಷಣ ಅವ್ರು ಹೇಳಿದ್ರು ಫೋಟೋ ತಗೋಬೇಕು ಅಂತ ಹೇಳಿದ್ರು. ಅವ್ರು ಏನು ಬೇಡ, ನಾವು ಲೆಟ್ರ್ ಕೊಟ್ಟಿದ್ವಿ ಸಾಕು, ಅಲ್ಲಿ ಹೋಗಿದ್ರು. ಇಮಿಡಿಯೇಟ್ಲಿ ನಿಮ್ಮ ಹತ್ರ ನಿಮ್ಮ ಫೋನ್ ಇವರು ಕನ್ನಡ ಬರುತ್ತಾ? ಏನು ಬರಲ್ಲ ಅಣ್ಣ. மலுக்குபேக்கா என்ன பேர் என்ன? வினோத். எந்த ஊரு? தூங்குறதுக்கு போறானா? எந்த ஊರು? ಎಲ್ಲ ಕನ್ನಡ ತಮಿಳು ಸರ್? ತಮಿಳು ಬರುತ್ತೆ? ತಮಿಳ್ನಾಡು. ತಮಿಳು ಬರುತ್ತಾ ನಿಮಗೆ? ಬನ್ನಿ ಸರ್ ಮಾತಾಡಿಸಿ. ನಮ್ಮಲ್ಲಿ ಹೋಗೋರು ಬರೋರಿಗೆಲ್ಲ ಇನ್ಸ ಕೊಡ್ತಿದ್ರು ನಾವು. தம்பி தான். நான் பேர் தூங்குறது. சொல்றது பேர் சொல்றது இல்லையா? உங்க பேர் என்னப்பா? என் பேர் தாங்க தூங்குறதுங்க. தூங்குறதா? எந்த ஊர் உங்களுக்கு? அதான் தூங்குறது ஊருதுங்க. ಏನಂತಾನೆ? ನಿದ್ದೆ ಮಾಡೋದು. ನಿದ್ದೆ ಮಾಡೋ ಊರು. ಅವ್ರ ಹೆಸರು ನಿದ್ದೆ ಮಾಡೋದು, ಊರು ನಿದ್ದೆ ಮಾಡೋದು. ಇದೊಂಥರ ಚೆನ್ನಾಗೈತಲ್ಲ ಹೆಸರು. ಅವ್ರ ಹೆಸರು ಬಂದ್ಬಿಟ್ಟು ನಿದ್ದೆ ಮಾಡೋದಂತೆ, ಊರ ಹೆಸರು ನಿದ್ದೆ ಮಾಡೋದಂತೆ. ಕರೆಕ್ಟ್ ಸೊಲ್ಲೋಣ ಇಪ್ಪ ಸರ್ ಪೊಲೀಸು ಇಪ್ಪ ಸೆಲ್ಲಿಲ್ಲೇನೆ ಹೇಳಿ ಮಾತಾಡಿ. ಸ್ವಲ್ಪ ಕರೆಕ್ಟಾ சொல்லு. எந்தூர் ಒಂದು பேர் சொல்லு. எங்கிಂದ வந்திருக்கிற? அதான் நீங்களே சொல்லிட்டீங்க. அப்ப நானா சொல்றது என்னன்னுட்டு அதுதான் வர மாட்டேங்குது. நீ அப்பன ಹೆಸರು ಅಮ್ಮನ ಹೆಸರು? உங்க அப்பா பேர் என்ன? அப்பா எல்லாருமே அப்பா தான். அம்மா நான் சொல்ல முடியும். அவன் சொல்ல முடியாது. சாப்பிட்டீங்களா? சாப்பிட வேணாம், தூங்கலான்னு போயிட்டு இருக்கேன். எந்த ஊரு? இதே ஊர் தான், தூங்க போயிட்டு இருக்கேன். ಸ್ನೇಹಿತರೆ, ಇವರು ಬಂದು ಒಂದು 20-25 ವರ್ಷ ವಯಸ್ಸಿರ್ಬೋದು. ಮಾನಸಿಕ ಅಸ್ವಸ್ಥರು ಅಂತ ಅನ್ನಿಸ್ತಾ ಇದೆ. ಅವ್ರ ಮಾತೆಲ್ಲ ಕೇಳ್ತಾ ಇದ್ದಾರೆ. ನಾವು ಹೇಳಿದ್ದೆ ನಮಗೆ ರಿಪೀಟ್ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು, ಮತ್ತೆ ಇವರು ತಮಿಳ್ನಾಡು ಮೂಲದವರು ಅಂತ ಪಕ್ಕ ಗೊತ್ತಾಗ್ತಾ ಇದೆ. ಇವರು ಕನ್ನಡ ಬರಲ್ಲ, ತಮಿಳ್ನಾಡು ಮೂಲದವರು. ಒಂದು 20-25 ವರ್ಷ ಆಗಿರುತ್ತೆ. ಸೊ ದಯವಿಟ್ಟು ಈ ವಿಡಿಯೋ ನೋಡೋವಂಥವ್ರು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸರ್ ನೀವೇನು ಹೇಳ್ತೀರಾ ಸಾರ್ವಜನಿಕರಿಗೆ? ಈ ಥರದೊಂದು ಮಿಸ್ಸಿಂಗು ಅಂದರೆ ಇವರು ಮಿಸ್ ಆಗಿ ಬಂದಿರ್ಬೋದು, ಅಥವಾ ರೋಡಲ್ಲಿ ಈಗ ಅನಾಥವಾಗಿ ಮಲಗ್ತಿರೋ ಬಟ್ಟೆ ಗಿಟ್ಟೆ ಇದೆ. 22 ವರ್ಷ ವಯಸ್ಸಾಗೆ. ಸೊ ಜನಕ್ಕೆ ಏನು ಹೇಳ್ತಾರೆ ನೋಡಿ, ಇಲ್ಲಿ ಏನಾಗಿದೆ ಅಂದರೆ ಈತನ ವಯಸ್ಸು ಮಾಮ ಅಂದರೆ ಒಂದು 22-23 ವರ್ಷ ಇರ್ಬೋದು. ಮಾನಸಿಕ ಅಸ್ವಸ್ಥ ಇದ್ದಾನೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಬಹುಶಃ ಮನೆಯಿಂದ ದಾರಿ ತಪ್ಪಿ ಬಂದಿರ್ಬೋದು, ಅಥವಾ ಇನ್ಯಾರ ಜೊತೆಲೋ ಎಲ್ಲೋ ಪ್ರಯಾಣ ಮಾಡಿಕೊಂಡು ಒಂದು ಪ್ರಾಂತ್ಯದಿಂದ ಮತ್ತೊಂದು ಪ್ರಾಂತ್ಯಕ್ಕೆ ಬಂದಿರ್ಬೋದು. ಇದನ್ನ ಸಂಬಂಧಪಟ್ಟ ಠಾಣೆಯವರು ಕೂಡ ಈತನ ಮಾಹಿತಿ ತಗೊಂಡು ಅದನ್ನ ಆದೇಶನ ಹೊರಡಿಸ್ತಾರೆ. ಎಲ್ಲೆಲ್ಲಿಗೆ ಕಳಿಸ್ಬೇಕು ಇವ್ರ ಮಾಹಿತಿನ ಅದನ್ನ ತನಿಖೆ ಮಾಡ್ತಾರೆ. ಆದರೆ ಅಲ್ಲಿವರೆಗೂ ಜನಸ್ನೇಹಿ ಆಶ್ರಮದಲ್ಲಿ ಇವ್ರನ್ನ ನೋಡ್ಕೊಳ್ತಾರೆ ಸುರಕ್ಷಿತವಾಗಿ ಅನ್ನೋ ಒಂದು ನಂಬಿಕೆ ನಮಗೆ ಅಪಾರವಾಗಿದೆ. ಬುದ್ಧಿ ಅದೇ ಸ್ವಲ್ಪ ಮೆಂಟಲಿ ಅಪ್ಸೆಟೆಡ್ ಇದ್ದಾರೆ. ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಇವರು ಆದಷ್ಟು ತಮಿಳ್ನಾಡು ಮೂಲದವರು ಅಂತ ನಮಗನ್ನಿಸ್ತಾ ಇದೆ. ಈ ವಿಡಿಯೋನ ಶೇರ್ ಮಾಡಿದ್ರೆ ಅವ್ರ ವಾರಸ್ದಾರ ಯಾರಾದ್ರೂ ಪತ್ತೆ ಆಗ್ಬೋದು. ಅವ್ರು ಏನು ಹೇಳ್ತಾರೋ ನಮ್ಗೆ ಅರ್ಥ ಆಗ್ತಿಲ್ಲ. ಸೊ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಜೈ. அது கடையில் தாண்டா இருக்கும், வேற எங்கேயும் தேட முடியாது. என்ன வேலை பண்றீ? அதான் மார்வெடி தான் இருப்பான். தமிழ் பரவாயில்ல, அதை நேரம் மாட்டி சொல்லி கல்யாணம் இருக்கா? அதான் உங்களுக்கே ஆயிடும். நீ ಮಾನಸಿಕ ಅಸ್ವಸ್ಥರು ಪಾಪ ಅವ್ರು ಏನ್ ಮಾತಾಡ್ತಾರೆ ನಿಮ್ಗೆ ಆಗಿದೆ. ಏನಾದ್ರು ಮಾತಾಡಿದ್ರೆ ಅದಕ್ಕೆ ರಿಯಾಕ್ಟ್ ಆಗಿ ನಾವೇನು ಹೇಳ್ತೀವಿ ಅದನ್ನೇ ಉಲ್ಟಾ ಹೇಳ್ತಾ ಇದ್ದಾರೆ. ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡಿ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಯಾವ ಊರಾದ್ರೇನು, ಯಾವ ರಾಜ್ಯ ಆದ್ರೇನು, ಯಾವ ಭಾಷೆ ಆದ್ರೇನು, ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂದರೆ ನಮ್ಮ ಮನೆ ಮಕ್ಕಳ ಥರ. ಸೊ ರಕ್ಷಣೆ ಮಾಡ್ಬೇಕಾದ್ರೆ ನಮ್ಮೆಲ್ಲರೂ ಹೊಣೆ ಅಷ್ಟೇ. ಅದೇ ಗೊತ್ತಿರೋದು ಜಾತಿ ಭಾಷೆ ಅದೆಲ್ಲ ಗೊತ್ತಿಲ್ಲ, ಮಾನವೀಯತೆ ಒಂದೇ ನಮ್ಗೆ ಅರ್ಥ ಆಗಿರೋದು, ಗೊತ್ತಾಗಿರೋದು.
ಸೊ ನಾವೆಲ್ಲ ಮನುಷ್ಯರು, ಪ್ರತಿಯೊಂದು ಮನೇಲೂ ಮನುಷ್ಯತ್ವ ಹುಟ್ಟಿದ್ರೆ ಸಾಕು, ನಾವೆಲ್ಲರೂ ಸುರಕ್ಷಿತವಾಗಿರ್ಬೋದು. ಇವ್ರ ರಾಜ್ಯ ಯಾವುದಾಗಿದ್ರೂ ಪರವಾಗಿಲ್ಲ, ನಾವು ಅವ್ರನ್ನ ಸೇಫಾಗಿ ಕಾಪಾಡಿ ಅವ್ರ ಮನೆಗೆ ತಲುಪಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ, ಆದಷ್ಟು ಬೇಗ ಅವ್ರ ಮನೆಯವ್ರ ಪತ್ತೆ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಹಾಗೆ ನಮ್ಮ ಸಂತೋಷ್ ಅಣ್ಣವ್ರಿಗೆ, ಅವ್ರ ಸ್ನೇಹಿತರಿಗೆ, ನಮ್ಮ ಬ್ರದರ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಲಿ. ನಮಸ್ಕಾರ. சாப்பாடுப்பா. ஆ என்ன பேர் என்ன? அதே பேர் தான். சாப்பாடு? நீ ஆ நான் சாப்பாடு இட்டேன், நீ சாப்பாடு.